ವೆಲ್ಕಮ್ ಬ್ಯಾಕ್. ತುಮಕೂರಿನಲ್ಲಿ ಕಾಂಗ್ರೆಸ್ ನಾಯಕರ ನಡುವೆ ಕೋಲ್ಡ್ ವಾರ್ ನಡೆಯುತ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಕೆಎನ್ ರಾಜಣ್ಣ ನಡುವೆ ಶೀತಲ ಸಮರ ನಡೀತಾ ಇದೆ. ಸರಿ ಹೋಗಿದ್ದ ಸ್ನೇಹದಲ್ಲಿ ಮತ್ತೆ ಬಿರುಕು ಮೂಡಿದ್ಯಾ? ಏನೋ ಒಂದು ಹಂತಕ್ಕೆ ಇಬ್ರು ಸರಿ ಹೋದ್ರು ಅನ್ನೋವಾಗ್ಲೇ ಮತ್ತೆ ಬಿರುಕು ಮೂಡಿದ್ಯಾ ಅಂತ ಸಂಪುಟದಿಂದ ವಜಾಗೊಂಡ ಬಳಿಕ ರಾಜಣ್ಣ ರೆಬೆಲ್ ಆದ್ರು ಅಂತ ಹೇಳಲಾಗ್ತಾ ಇದೆ. ನನ್ನ ಬೆನ್ನಿಗೆ ನಿಲ್ಲಿಲ್ಲ, ಸಪೋರ್ಟ್ ಮಾಡಲಿಲ್ಲ ಆ ಟೈಮಲ್ಲಿ ಅನ್ನೋ ಬೇಸರವನ್ನ ಹೊರಹಾಕಿದ್ದಾರೆ ರಾಜಣ್ಣ ಅಂತ ಹೇಳಲಾಗ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ವಿರುದ್ಧ ಇದೀಗ ಹಾಗಾದ್ರೆ ಕ್ಷೇತ್ರ ಬದಲಾವಣೆ ಅಸ್ತ್ರ ಪ್ರಯೋಗಿಸಿದ್ರ? ವಿವಿಧ ಸಮುದಾಯದ ಅಭ್ಯರ್ಥಿಗಳು ಹೆಚ್ಚು ಜನ ರಾಜಕೀಯ ಅಧಿಕಾರದಲ್ಲಿ ಈಗ ನಮ್ಮ ವಾಸವಗಳನ್ನು ಹೆಚ್ಚು ಜನ ಇದ್ದಾರೆ. ಎಂಎಲ್ಎಗಳು ಅವರೇ ಜಾಸ್ತಿ. ಈಗ ನಮ್ಮ ಡಾಕ್ಟರ್ ಪರಮೇಶ್ ಸಾಹೇಬ್ ಯಾಕೆ ಅವರು ಜನರಲ್ ಕಾನ್ಫರೆನ್ಸ್ ಇಲ್ಲಿ ಅಲ್ಲಿ ಒಬ್ಬ ರಿಸರ್ವ್ ಕಾನ್ಫರೆನ್ಸ್ ಇನ್ನೊಬ್ಬರು ಸಹಾಯ ಆಗಲ್ಲ. ಈ ರೀತಿಯ ಮನಸ್ಥಿತಿ ನಮ್ಮಲ್ಲಿ ಬಂತು. ಎಲ್ಲರೂ ನಾವೇ ಪಡ್ಕೊಂಡು ಕೂತಾದ್ರೆ ಹಾಗೆ ಈಗ ರಂಗನಾಥ್ ಸಾಹೇಬ್ ಚಿತ್ರದುರ್ಗಕ್ಕೆ ಲೋಕಸಭೆ ನಿಲ್ಲಿಲ್ಲ. ಅದು ಬಿ ಎಲ್ ಗೌಡ ಸೋಲಿಸಿದ್ರು. ಬಿ ಎಲ್ ಗೌಡ ಅಂತಂದ್ರೆ ಸರಿಸಮಾನವಾಗಿ ಆ ಒಂದು ಸಮಾಜದಲ್ಲಿ ಅವ್ರು ಸರಿಸಮಾನವಾದ ಮುಖಂಡನೇ ಇಲ್ಲ ಅಂತವ್ರನ್ನ ಸೋಲಿಸಿದ್ರು ಲೋಕಸಭೆಯಲ್ಲಿ. ನಾನು ಅದನ್ನು ಗಮನಿಸಿದ್ದೇನೆ. ನಾನು ಗಮನಿಸಿದ್ದೀನಿ. ತಮಗೂ ಸಲಹೆ ಕೊಟ್ಟಿದ್ದಾರೆ ಸರ್ ಬೇರೆ ಕ್ಷೇತ್ರದಿಂದ ನಿಮಗೆ? ಹೌದು, ಬಹಳ ಒಳ್ಳೆ ಸಲಹೆ ಕೊಟ್ಟಿದ್ದಾರೆ. ಯಾಕೆಂದ್ರೆ ಅವರು 84ರಲ್ಲಿ ಇಫ್ ಐ ರಿಮೆಂಬರ್ ಕರೆಕ್ಟ್ಲಿ KH ರಂಗನಾಥ್ ಅವರು ಚಿತ್ರದುರ್ಗದಲ್ಲಿ ಜನರಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಿಂತರು. ಅವರು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಿಲ್ಬೇಕು ಅನ್ನೋದು ಸ್ವಾಭಾವಿಕವಾಗಿ ಒಬ್ಬ ಶೆಡ್ಯೂಲ್ ಕಾಸ್ಟ್ ಲೀಡರ್ ಆಗಿ. ಆದರೆ ಜನರಲ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಿಂತು ಪಾರ್ಲಿಮೆಂಟಲ್ಲಿ ಗೆದ್ರು. ಈಗ ರಾಜಣ್ಣ ಅವರು ಮಧುಗಿರಿ ಕ್ಷೇತ್ರ ಜನರಲ್ ಆಯಿತು. ನಾನೇ 20 ವರ್ಷ ನಾನೇ ಪ್ರತಿನಿಧಿಸುತ್ತಿದ್ದೆ. ಜನರಲ್ ಆಯಿತು. ನಾನು ಪಕ್ಕದಲ್ಲಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಗೆ ಕೊರಟಗೆರೆಗೆ ಬಂದೆ. ರಾಜಣ್ಣ ಅವರು ವೆಲ್ಕಮ್ ಬ್ಯಾಕ್. ತುಮಕೂರಿನಲ್ಲಿ ಕಾಂಗ್ರೆಸ್ ನಾಯಕರ ನಡುವೆ ಕೋಲ್ಡ್ ವಾರ್ ನಡೆಯುತ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಕೆಎನ್ ರಾಜಣ್ಣ ನಡುವೆ ಶೀತಲ ಸಮರ ನಡೀತಾ ಇದೆ. ಸರಿ ಹೋಗಿದ್ದ ಸ್ನೇಹದಲ್ಲಿ ಮತ್ತೆ ಬಿರುಕು ಮೂಡಿದ್ಯಾ? ಏನೋ ಒಂದು ಹಂತಕ್ಕೆ ಇಬ್ರು ಸರಿ ಹೋದ್ರು ಅನ್ನೋವಾಗ್ಲೇ ಮತ್ತೆ ಬಿರುಕು ಮೂಡಿದ್ಯಾ ಅಂತ ಸಂಪುಟದಿಂದ ವಜಾಗೊಂಡ ಬಳಿಕ ರಾಜಣ್ಣ ರೆಬೆಲ್ ಆದ್ರು ಅಂತ ಹೇಳಲಾಗ್ತಾ ಇದೆ. ನನ್ನ ಬೆನ್ನಿಗೆ ನಿಲ್ಲಿಲ್ಲ, ಸಪೋರ್ಟ್ ಮಾಡಲಿಲ್ಲ ಆ ಟೈಮಲ್ಲಿ ಅನ್ನೋ ಬೇಸರವನ್ನ ಹೊರಹಾಕಿದ್ದಾರೆ ರಾಜಣ್ಣ ಅಂತ ಹೇಳಲಾಗ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ವಿರುದ್ಧ ಇದೀಗ ಹಾಗಾದ್ರೆ ಕ್ಷೇತ್ರ ಬದಲಾವಣೆ ಅಸ್ತ್ರ ಪ್ರಯೋಗಿಸಿದ್ರ? ವಿವಿಧ ಸಮುದಾಯದ ಅಭ್ಯರ್ಥಿಗಳು ಹೆಚ್ಚು ಜನ ರಾಜಕೀಯ ಅಧಿಕಾರದಲ್ಲಿ ಈಗ ನಮ್ಮ ವಾಸವಗಳನ್ನು ಹೆಚ್ಚು ಜನ ಇದ್ದಾರೆ. ಎಂಎಲ್ಎಗಳು ಅವರೇ ಜಾಸ್ತಿ. ಈಗ ನಮ್ಮ ಡಾಕ್ಟರ್ ಪರಮೇಶ್ ಸಾಹೇಬ್ ಯಾಕೆ ಅವರು ಜನರಲ್ ಕಾನ್ಫರೆನ್ಸ್ ಇಲ್ಲಿ ಅಲ್ಲಿ ಒಬ್ಬ ರಿಸರ್ವ್ ಕಾನ್ಫರೆನ್ಸ್ ಇನ್ನೊಬ್ಬರು ಸಹಾಯ ಆಗಲ್ಲ. ಈ ರೀತಿಯ ಮನಸ್ಥಿತಿ ನಮ್ಮಲ್ಲಿ ಬಂತು. ಎಲ್ಲರೂ ನಾವೇ ಪಡ್ಕೊಂಡು ಕೂತಾದ್ರೆ ಹಾಗೆ ಈಗ ರಂಗನಾಥ್ ಸಾಹೇಬ್ ಚಿತ್ರದುರ್ಗಕ್ಕೆ ಲೋಕಸಭೆ ನಿಲ್ಲಿಲ್ಲ. ಅದು ಬಿ ಎಲ್ ಗೌಡ ಸೋಲಿಸಿದ್ರು. ಬಿ ಎಲ್ ಗೌಡ ಅಂತಂದ್ರೆ ಸರಿಸಮಾನವಾಗಿ ಆ ಒಂದು ಸಮಾಜದಲ್ಲಿ ಅವ್ರು ಸರಿಸಮಾನವಾದ ಮುಖಂಡನೇ ಇಲ್ಲ ಅಂತವ್ರನ್ನ ಸೋಲಿಸಿದ್ರು ಲೋಕಸಭೆಯಲ್ಲಿ. ನಾನು ಅದನ್ನು ಗಮನಿಸಿದ್ದೇನೆ. ನಾನು ಗಮನಿಸಿದ್ದೀನಿ. ತಮಗೂ ಸಲಹೆ ಕೊಟ್ಟಿದ್ದಾರೆ ಸರ್ ಬೇರೆ ಕ್ಷೇತ್ರದಿಂದ ನಿಮಗೆ? ಹೌದು, ಬಹಳ ಒಳ್ಳೆ ಸಲಹೆ ಕೊಟ್ಟಿದ್ದಾರೆ. ಯಾಕೆಂದ್ರೆ ಅವರು 84ರಲ್ಲಿ ಇಫ್ ಐ ರಿಮೆಂಬರ್ ಕರೆಕ್ಟ್ಲಿ KH ರಂಗನಾಥ್ ಅವರು ಚಿತ್ರದುರ್ಗದಲ್ಲಿ ಜನರಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಿಂತರು. ಅವರು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಿಲ್ಬೇಕು ಅನ್ನೋದು ಸ್ವಾಭಾವಿಕವಾಗಿ ಒಬ್ಬ ಶೆಡ್ಯೂಲ್ ಕಾಸ್ಟ್ ಲೀಡರ್ ಆಗಿ. ಆದರೆ ಜನರಲ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಿಂತು ಪಾರ್ಲಿಮೆಂಟಲ್ಲಿ ಗೆದ್ರು. ಈಗ ರಾಜಣ್ಣ ಅವರು ಮಧುಗಿರಿ ಕ್ಷೇತ್ರ ಜನರಲ್ ಆಯಿತು. ನಾನೇ 20 ವರ್ಷ ನಾನೇ ಪ್ರತಿನಿಧಿಸುತ್ತಿದ್ದೆ. ಜನರಲ್ ಆಯಿತು. ನಾನು ಪಕ್ಕದಲ್ಲಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಗೆ ಕೊರಟಗೆರೆಗೆ ಬಂದೆ. ರಾಜಣ್ಣ ಅವರು ವೆಲ್ಕಮ್ ಬ್ಯಾಕ್. ತುಮಕೂರಿನಲ್ಲಿ ಕಾಂಗ್ರೆಸ್ ನಾಯಕರ ನಡುವೆ ಕೋಲ್ಡ್ ವಾರ್ ನಡೆಯುತ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಕೆಎನ್ ರಾಜಣ್ಣ ನಡುವೆ ಶೀತಲ ಸಮರ ನಡೀತಾ ಇದೆ. ಸರಿ ಹೋಗಿದ್ದ ಸ್ನೇಹದಲ್ಲಿ ಮತ್ತೆ ಬಿರುಕು ಮೂಡಿದ್ಯಾ?
ಏನೋ ಒಂದು ಹಂತಕ್ಕೆ ಇಬ್ರು ಸರಿ ಹೋದ್ರು ಅನ್ನೋವಾಗ್ಲೇ ಮತ್ತೆ ಬಿರುಕು ಮೂಡಿದ್ಯಾ ಅಂತ ಸಂಪುಟದಿಂದ ವಜಾಗೊಂಡ ಬಳಿಕ ರಾಜಣ್ಣ ರೆಬೆಲ್ ಆದ್ರು ಅಂತ ಹೇಳಲಾಗ್ತಾ ಇದೆ. ನನ್ನ ಬೆನ್ನಿಗೆ ನಿಲ್ಲಿಲ್ಲ, ಸಪೋರ್ಟ್ ಮಾಡಲಿಲ್ಲ ಆ ಟೈಮಲ್ಲಿ ಅನ್ನೋ ಬೇಸರವನ್ನ ಹೊರಹಾಕಿದ್ದಾರೆ ರಾಜಣ್ಣ ಅಂತ ಹೇಳಲಾಗ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ವಿರುದ್ಧ ಇದೀಗ ಹಾಗಾದ್ರೆ ಕ್ಷೇತ್ರ ಬದಲಾವಣೆ ಅಸ್ತ್ರ ಪ್ರಯೋಗಿಸಿದ್ರ? ವಿವಿಧ ಸಮುದಾಯದ ಅಭ್ಯರ್ಥಿಗಳು ಹೆಚ್ಚು ಜನ ರಾಷ್ಟ್ರೀಯ ಅಧಿಕಾರದಲ್ಲಿ ಬರಬೇಕು. ಈಗ ನಮ್ಮ ವಾಸವರ್ಣದಲ್ಲಿ ಎಷ್ಟು ಜನ ಇದ್ದಾರೆ ಎಂಎಲ್ಎಗಳು, ಅವರೇ ಜಾಸ್ತಿ. ಈಗ ನಮ್ಮ ಡಾಕ್ಟರ್ ಪರಮೇಶ್ ಸಾಹೇಬ್ ಯಾಕೆ ಅವರು ಜನರಲ್ ಕಾನ್ಫರೆನ್ಸ್ ಇಲ್ವಾ? ಅಲ್ಲಿ ಒಬ್ಬ ರಿಸರ್ವ್ ಕಾನ್ಫರೆನ್ಸ್ ಇನ್ನೊಬ್ಬರು ಸಾಕಾಗಲ್ಲ. ಈ ರೀತಿಯ ಮನಸ್ಥಿತಿ ನಮ್ಮಲ್ಲಿ ಬಂತು. ಎಲ್ಲರೂ ನಾವೇ ಮಾಡ್ಕೊಂಡು ಕೂತಾವಲ್ಲ ಹಾಗೆ ಈಗ ರಂಗನಾಥ್ ಸಾಹೇಬ್ ಚಿತ್ರದುರ್ಗಕ್ಕೆ ಲೋಕಸಭೆ ನಿಲ್ಲಿಲ್ಲ. ಅದು BL ಗೌಡ ಸೋಲಿಸಿದ್ರು. BL ಗೌಡ ಅಂತಂದ್ರೆ ಸರಿಸಮಾನವಾಗಿ ಆ ಒಂದು ಸಮಾಜದಲ್ಲಿ ಅವ್ರು ಸರಿಸಮಾನವಾದ ಮುಖಂಡನೇ ಇಲ್ಲ ಅಂತವ್ರನ್ನ ಸೋಲಿಸಿದ್ರು ಲೋಕಸಭೆಯಲ್ಲಿ. ನಾನು ಅದನ್ನು ಗಮನಿಸಿದ್ದೇನೆ. ನಾನು ಗಮನಿಸಿದ್ದೀನಿ. ತಮಗೂ ಸಲಹೆ ಕೊಟ್ಟಿದ್ದಾರೆ ಸರ್ ಬೇರೆ ಕ್ಷೇತ್ರದಿಂದ ಹೌದು, ಬಹಳ ಒಳ್ಳೆ ಸಲಹೆ ಕೊಟ್ಟಿದ್ದಾರೆ. ಯಾಕೆಂದ್ರೆ ಅವರು 84ರಲ್ಲಿ ಇಫ್ ಐ ರಿಮೆಂಬರ್ ಕರೆಕ್ಟ್ಲಿ KH ರಂಗನಾಥ್ ಅವರು ಚಿತ್ರದುರ್ಗದಲ್ಲಿ ಜನರಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಿಂತರು. ಅವರು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಿಲ್ಬೇಕು ಅನ್ನೋದು ಸ್ವಾಭಾವಿಕವಾಗಿ ಒಬ್ಬ ಶೆಡ್ಯೂಲ್ ಕಾಸ್ಟ್ ಲೀಡರ್ ಆಗಿ. ಆದರೆ ಜನರಲ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಿಂತು ಪಾರ್ಲಿಮೆಂಟ್ ಅಲ್ಲಿ ಗೆದ್ರು. ಈಗ ರಾಜಣ್ಣ ಅವರು ಮಧುಗಿರಿ ಕ್ಷೇತ್ರ ಜನರಲ್ ಆಯ್ತು. ನಾನೇ 20 ವರ್ಷ ನಾನೇ ಪ್ರತಿನಿಧಿಸುತ್ತಿದ್ದೆ. ಜನರಲ್ ಆಯ್ತು. ನಾನು ಪಕ್ಕದಲ್ಲಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಗೆ ಕೊರಟಗೆರೆಗೆ ಬಂದೆ. ರಾಜಣ್ಣ ಅವರು ವೆಲ್ಕಮ್ ಬ್ಯಾಕ್. ತುಮಕೂರಿನಲ್ಲಿ ಕಾಂಗ್ರೆಸ್ ನಾಯಕರ ನಡುವೆ ಕೋಲ್ಡ್ ವಾರ್ ನಡೆಯುತ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ KN ರಾಜಣ್ಣ ನಡುವೆ ಶೀತಲ ಸಮರ ನಡೀತಾ ಇದೆ. ಸರಿ ಹೋಗಿದ್ದ ಸ್ನೇಹದಲ್ಲಿ ಮತ್ತೆ ಬಿರುಕು ಮೂಡಿದ್ಯಾ? ಏನೋ ಒಂದು ಹಂತಕ್ಕೆ ಇಬ್ರು ಸರಿ ಹೋದ್ರು ಅನ್ನೋವಾಗ್ಲೇ ಮತ್ತೆ ಬಿರುಕು ಮೂಡಿದ್ಯಾ ಅಂತ ಸಂಪುಟದಿಂದ ವಜಾಗೊಂಡ ಬಳಿಕ ರಾಜಣ್ಣ ರೆಬೆಲ್ ಆದ್ರು ಅಂತ ಹೇಳಲಾಗ್ತಾ ಇದೆ. ನನ್ನ ಬೆನ್ನಿಗೆ ನಿಲ್ಲಿಲ್ಲ, ಸಪೋರ್ಟ್ ಮಾಡಲಿಲ್ಲ ಆ ಟೈಮಲ್ಲಿ ಅನ್ನೋ ಬೇಸರವನ್ನ ಹೊರಹಾಕಿದ್ದಾರೆ ರಾಜಣ್ಣ ಅಂತ ಹೇಳಲಾಗ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ವಿರುದ್ಧ ಇದೀಗ ಹಾಗಾದ್ರೆ ಕ್ಷೇತ್ರ ಬದಲಾವಣೆ ಅಸ್ತ್ರ ಪ್ರಯೋಗಿಸಿದ್ರ? ವಿವಿಧ ಸಮುದಾಯದ ಅಭ್ಯರ್ಥಿಗಳು ಹೆಚ್ಚು ಜನ ರಾಷ್ಟ್ರೀಯ ಅಧಿಕಾರದಲ್ಲಿ ಬರಬೇಕು. ಈಗ ನಮ್ಮ ವಾಸವರ್ಣದಲ್ಲಿ ಎಷ್ಟು ಜನ ಇದ್ದಾರೆ ಎಂಎಲ್ಎಗಳು, ಅವರೇ ಜಾಸ್ತಿ. ಈಗ ನಮ್ಮ ಡಾಕ್ಟರ್ ಪರಮೇಶ್ ಸಾಹೇಬ್ ಯಾಕೆ ಅವರು ಜನರಲ್ ಕಾನ್ಫರೆನ್ಸ್ ಇಲ್ವಾ? ಅಲ್ಲಿ ಒಬ್ಬ ರಿಸರ್ವ್ ಕಾನ್ಫರೆನ್ಸ್ ಇನ್ನೊಬ್ಬರು ಸಾಕಾಗಲ್ಲ. ಈ ರೀತಿಯ ಮನಸ್ಥಿತಿ ನಮ್ಮಲ್ಲಿ ಬಂತು. ಎಲ್ಲರೂ ನಾವೇ ಮಾಡ್ಕೊಂಡು ಕೂತಾವಲ್ಲ ಹಾಗೆ ಈಗ ರಂಗನಾಥ್ ಸಾಹೇಬ್ ಚಿತ್ರದುರ್ಗಕ್ಕೆ ಲೋಕಸಭೆ ನಿಲ್ಲಿಲ್ಲ. ಅದು BL ಗೌಡ ಸೋಲಿಸಿದ್ರು. BL ಗೌಡ ಅಂತಂದ್ರೆ ಸರಿಸಮಾನವಾಗಿ ಆ ಒಂದು ಸಮಾಜದಲ್ಲಿ ಅವ್ರು ಸರಿಸಮಾನವಾದ ಮುಖಂಡನೇ ಇಲ್ಲ ಅಂತವ್ರನ್ನ ಸೋಲಿಸಿದ್ರು ಲೋಕಸಭೆಯಲ್ಲಿ. ನಾನು ಅದನ್ನು ಗಮನಿಸಿದ್ದೇನೆ. ನಾನು ಗಮನಿಸಿದ್ದೇನೆ. ತಮಗೂ ಸಲಹೆ ಕೊಟ್ಟಿದ್ದಾರೆ ಸರ್ ಬೇರೆ ಕ್ಷೇತ್ರದಿಂದ ಹೌದು, ಬಹಳ ಒಳ್ಳೆ ಸಲಹೆ ಕೊಟ್ಟಿದ್ದಾರೆ. ಯಾಕೆಂದ್ರೆ ಅವರು 84ರಲ್ಲಿ ಇಫ್ ಐ ರಿಮೆಂಬರ್ ಕರೆಕ್ಟ್ಲಿ KH ರಂಗನಾಥ್ ಅವರು ಚಿತ್ರದುರ್ಗದಲ್ಲಿ ಜನರಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಿಂತರು. ಅವರು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಿಲ್ಬೇಕು ಅನ್ನೋದು ಸ್ವಾಭಾವಿಕವಾಗಿ ಒಬ್ಬ ಶೆಡ್ಯೂಲ್ ಕಾಸ್ಟ್ ಲೀಡರ್ ಆಗಿ. ಆದರೆ ಜನರಲ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಿಂತು ಪಾರ್ಲಿಮೆಂಟ್ ಅಲ್ಲಿ ಗೆದ್ರು. ಈಗ ರಾಜಣ್ಣ ಅವರು ಮಧುಗಿರಿ ಕ್ಷೇತ್ರ ಜನರಲ್ ಆಯ್ತು. ನಾನೇ 20 ವರ್ಷ ನಾನೇ ಪ್ರತಿನಿಧಿಸುತ್ತಿದ್ದೆ. ಜನರಲ್ ಆಯ್ತು. ನಾನು ಪಕ್ಕದಲ್ಲಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಗೆ ಕೊರಟಗೆರೆಗೆ ಬಂದೆ. ರಾಜಣ್ಣ ಅವರು